ಮಧ್ಯೆ ಕಲಿಯೋದೊಂದೇ ಅಲ್ಲ, ವಿಜ್ಞಾನನ ನಾವು ಹೊರಗಡೆ 4 ಗೋಡೆಗಳನ್ನು ದಾಟಿ ನಿಸರ್ಗದಲ್ಲಿ ಏನೇನು ಯಾವ ಥರ ನಡೆಯುತ್ತೆ ಅನ್ನೋದನ್ನ ನಾವು ಪ್ರಾಕ್ಟಿಕಲಾಗಿ ತಿಳ್ಕೊಳ್ಳೋದಿದೆಯಲ್ಲ, ಅದು ನಿಜಕ್ಕೂ ನಮಗೆ ಜ್ಞಾನವನ್ನು ತರಿಸೋಂಥದ್ದು. ಅದೇ ರೀತಿ ಹನಿ ಬೀನ ನಾವು 4 ಗೋಡೆಗಳ ಮಧ್ಯೆ ಕಲಿತು ನಂತರ ಪ್ರಾಕ್ಟಿಕಲಾಗಿ ಅದು ಯಾವ ಥರ ನಡೆಯುತ್ತೆ ಅನ್ನೋದನ್ನು ನಿಸರ್ಗದಲ್ಲೇ ನಾವು ನೋಡಬೇಕು. ಡ್ರೋನಿಗೆ ಏನು ಡಿಫ್ರೆನ್ಸ್ ಇರುತ್ತೆ, ಕ್ವೀನಿಗೆ ಏನು ಡಿಫ್ರೆನ್ಸ್ ಇರುತ್ತೆ, ಆಮೇಲೆ ವರ್ಕರ್ ಬೀಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ, ಆಮೇಲೆ ರಿಯಲ್ ಹನಿ ಯಾವುದು, ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಫೇಕ್ ಹನಿ ಯಾವುದು, ಅದ್ರ ಪ್ರೈಸ್ ಏನು, ಅದ್ರ ಮೆಕ್ಯಾನಿಸಮ್ಸ್ ಏನು, ಯಾವ ಥರ ಪೆಟ್ಟಿಗೆನಲ್ಲಿ ಅದು ಒಳಗೆ ಹೋಗಿ ಒಳಗೆ ಬರುತ್ತೆ, ಈ ಥರ ಎಲ್ಲವನ್ನು ನಾವು ನಿಸರ್ಗದಲ್ಲಿ ಒಂದು ನೈಸರ್ಗಿಕವಾಗಿ ನೇಚರಲ್ಲಿ ಪ್ರಾಕ್ಟಿಕಲಿ ಕಲಿಯೋದಿದೆಯಲ್ಲ, ಅದು ನಮ್ಗೆ ತುಂಬ ನಿಜಕ್ಕೂ ಒಂದು ಒಳ್ಳೆಯ ನಾಲೆಜನ್ನು ತಂದುಕೊಡುತ್ತೆ. ದಟ್ ಈಸ್ ದ ನೇಚರ್ ಆಫ್ ರಾಯಲ್ ಜರ್ನಿ. ಡ್ರೋನ್ ಇದ್ದಿರ್ತಾವ ಸರ್, ಅವು ಕುಡಿತಾವ ಸರ್? ಈಗ ವರ್ಕರ್ಸ್ ಸಪೋಸ್ ಒಂದು ಕುಡಿತಂದ್ರೆ ಇವು ಮರಿ ಇವು ಅವು ಹುಡುಗ ಆಮೇಲೆ ಹುಳುಗಳಾಗಿ ಪರಿವರ್ತನೆ ಆಗ್ತಾವೆ. ಈ ಥರ ಹಿಡ್ಕೊಂಡ್ರೆ ಏನು ಮಾಡಲ್ಲ, ಹಿಡ್ಕೊಳ್ತೀವಿ ನೋಡ್ರಿ, ಹಿಡ್ಕೊಂಡ್ರೆ ಏನು ಮಾಡಲ್ಲ. ಏನಾಗುತ್ತೆ ಅದಕ್ಕೆ